ಕುಂಭಮೇಳದ ಅಂತಿಮ ದಿನ ಇಲ್ಲಿನ ಅಮೃತ ಸ್ನಾನಕ್ಕೋಸ್ಕರ ಕೋಟ್ಯಾಂತರ ಮಂದಿ ಈಗಾಗಲೇ ತ್ರಿವೇಣಿ ಸಂಗಮದ ಹತ್ರ ಬರ್ತಾ ಇದ್ದಾರೆ. ನಾವು ಕೂಡ ಟಿವಿ ನೈನ್ ತಂಡ ಕೂಡ ಈ ತ್ರಿವೇಣಿ ಸಂಗಮದಲ್ಲಿದೆ. ನೋಡ್ತಾ ಇದ್ದೀರಾ, ಗಂಗೆ ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಇಲ್ಲಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಇದೆ. ಈ ಜಾಗ ಏನಿದೆ ನೋಡ್ತಾ ಇದ್ದೀರಾ, ನಮ್ಮ ಮಾಲ್ತೇಶ್ ಕೂಡ ಜೊತೆಗಿದ್ದಾರೆ. ಮಾಲ್ತೇಶ್, ಆ ಕಡೆ ಪ್ರಮುಖ ಗಂಗೆ ಮತ್ತೆ ಯಮುನೆ ಸೇರುವಂತ ಒಂದು ಜಾಗವನ್ನ ತಾವು ತೋರಿಸಿ. ಯಾಕೆಂದ್ರೆ ಆ ಭಾಗದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎರಡು ದಡಗಳಿದೆ. ಒಂದು ಅರೇಲ್ ಘಾಟ್, ಮತ್ತೊಂದು ಕಡೆಗೆ ಕಾಳಿಘಾಟ್, ಈ ತರ ಬೇರೆ ಬೇರೆ ಘಾಟ್ಗಳು ಬರುತ್ತೆ. ಆದ್ರೆ ಈ ಜಾಗ ಇದೆಯಲ್ಲ, ಗಂಗೆ ಯಮುನೆ ಮತ್ತು ಸರಸ್ವತಿ ಬಂದು ಸೇರುವಂತಹ ಜಾಗ ಅಂತ. ಹೀಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಘಟ್ಟ ಇದೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಮಾಡುವಂತ ಅಥವಾ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಜಾಗ ಅಂದ್ರೆ ಇದು ತ್ರಿವೇಣಿ ಸಂಗಮ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಈ ಪುಣ್ಯ ಸ್ನಾನಕ್ಕೋಸ್ಕರ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಅನೇಕರು ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ನೋಡ್ತಾ ಇದ್ದಾರೆ, ಆ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲರ ಪರವಾಗಿ, ಕರ್ನಾಟಕದ ಪರವಾಗಿ, ಯಾರ್ಯಾರು ಬರೋದಕ್ಕೆ ಸಾಧ್ಯವಾಗಿಲ್ಲ ಅವರ ಪರವಾಗಿ ಕೂಡ ನಾವು ಪುಣ್ಯ ಸ್ನಾನ ಮಾಡ್ತೀವಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ನಮ್ಮ ಕುಣಿತ, ನಮ್ಮ ಪ್ರಾರ್ಥನೆ ಕೂಡ ಇರುತ್ತೆ. ನೋಡಿ, ಇವತ್ತು ಕುಂಭಮೇಳದ ಅಂತಿಮ ದಿನ ಇಲ್ಲಿನ ಅಮೃತ ಸ್ನಾನಕ್ಕೋಸ್ಕರ ಕೋಟ್ಯಾಂತರ ಮಂದಿ ಈಗಾಗಲೇ ತ್ರಿವೇಣಿ ಸಂಗಮದ ಹತ್ರ ಬರ್ತಾ ಇದ್ದಾರೆ. ನಾವು ಕೂಡ ಟಿವಿ ನೈನ್ ತಂಡ ಕೂಡ ಈ ತ್ರಿವೇಣಿ ಸಂಗಮದಲ್ಲಿದೆ. ನೋಡ್ತಾ ಇದ್ದೀರಾ, ಗಂಗೆ ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಇಲ್ಲಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಇದೆ. ಈ ಜಾಗ ಏನಿದೆ ನೋಡ್ತಾ ಇದ್ದೀರಾ, ನಮ್ಮ ಮಾಲ್ತೇಶ್ ಕೂಡ ಜೊತೆಗಿದ್ದಾರೆ. ಮಾಲ್ತೇಶ್, ಆ ಕಡೆ ಪ್ರಮುಖ ಗಂಗೆ ಮತ್ತೆ ಯಮುನೆ ಸೇರುವಂತ ಒಂದು ಜಾಗವನ್ನ ತಾವು ತೋರಿಸಿ. ಯಾಕೆಂದ್ರೆ ಆ ಭಾಗದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎರಡು ದಡಗಳಿದೆ. ಒಂದು ಅರೇಲ್ ಘಾಟ್, ಮತ್ತೊಂದು ಕಡೆಗೆ ಕಾಳಿಘಾಟ್, ಈ ತರ ಬೇರೆ ಬೇರೆ ಘಾಟ್ಗಳು ಬರುತ್ತೆ. ಆದ್ರೆ ಈ ಜಾಗ ಇದೆಯಲ್ಲ, ಗಂಗೆ ಯಮುನೆ ಮತ್ತು ಸರಸ್ವತಿ ಬಂದು ಸೇರುವಂತಹ ಜಾಗ ಅಂತ. ಹೀಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಘಟ್ಟ ಇದೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಮಾಡುವಂತ ಅಥವಾ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಜಾಗ ಅಂದ್ರೆ ಇದು ತ್ರಿವೇಣಿ ಸಂಗಮ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಈ ಪುಣ್ಯ ಸ್ನಾನಕ್ಕೋಸ್ಕರ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಅನೇಕರು ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ನೋಡ್ತಾ ಇದ್ದಾರೆ, ಆ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲರ ಪರವಾಗಿ, ಕರ್ನಾಟಕದ ಪರವಾಗಿ, ಯಾರ್ಯಾರು ಬರೋದಕ್ಕೆ ಸಾಧ್ಯವಾಗಿಲ್ಲ ಅವರ ಪರವಾಗಿ ಕೂಡ ನಾವು ಪುಣ್ಯ ಸ್ನಾನ ಮಾಡ್ತೀವಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ನಮ್ಮ ಕುಣಿತ, ನಮ್ಮ ಪ್ರಾರ್ಥನೆ ಕೂಡ ಇರುತ್ತೆ. ನೋಡಿ.